Hi students, welcome back to Political Science class. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕಳೆದ ವಿಡಿಯೋದಲ್ಲಿ ಪರೋಕ್ಷ ಚುನಾವಣೆಯ ಅರ್ಥ ಮತ್ತು ಅದರ ಲಕ್ಷಣಗಳ ಕುರಿತು ತಿಳಿದುಕೊಂಡಿದ್ದೇವೆ. ಅದರ ಮುಂದಿನ ಪರಿಕಲ್ಪನೆಯಾದ ಇವತ್ತಿನ ವಿಡಿಯೋದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತದ ಚುನಾವಣಾ ಆಯೋಗದ ಕುರಿತು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಹಾಗಾದರೆ ನಾವೇನೇನು ತಿಳ್ಕೊಳ್ತೀವಿ ಅನ್ನೋದನ್ನು ಸ್ವಲ್ಪ ನೋಡೋಣ. ಭಾರತದ ಚುನಾವಣಾ ಆಯೋಗ ಅಂದ ಕೂಡಲೇ ಇಂಟ್ರೊಡಕ್ಷನ್, ಅದರ ಪೀಠಿಕೆ, ಮೀನಿಂಗ್ ಆಫ್ ಎಲೆಕ್ಷನ್ ಕಮಿಷನ್, ಚುನಾವಣಾ ಆಯೋಗದ ಅರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ತದನಂತರ ಕಾಂಪೋಸಿಷನ್ ಆಫ್ ಎಲೆಕ್ಷನ್ ಕಮಿಷನ್, ಚುನಾವಣಾ ಆಯೋಗದ ರಚನೆ ಕುರಿತು ತಿಳಿದುಕೊಳ್ಳೋಣ. ಹೀಗೆ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ನಿಮ್ಮ ಗುರು ಶಿಷ್ಯರ ಸಂಬಂಧವನ್ನು ಮುಂದುವರಿಸುವ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ. ಹಾಗಾದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದ ಕೂಡಲೇ ಇಂಟ್ರೊಡಕ್ಷನ್, ಅದರ ಬಗ್ಗೆ ಸ್ವಲ್ಪ ನೋಡೋಣ. ಭಾರತದ ಚುನಾವಣಾ ಆಯೋಗದ ಪೀಠಿಕೆ ಬಗ್ಗೆ ಸ್ವಲ್ಪ ಸಿಂಪಲ್ ಆಗಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಅತ್ಯಂತ ಮಹತ್ವವಾದ, ಅತ್ಯಂತ ಪ್ರಾಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ಹೀಗಾಗಿ ಭಾರತದ ಚುನಾವಣಾ ಆಯೋಗವು ಪ್ರಮುಖವಾಗಿ ಏನಪ್ಪ ಅಂದರೆ ಭಾರತದ ಸಂವಿಧಾನದ 15ನೇ ಭಾಗದಲ್ಲಿ, ಭಾರತ ಸಂವಿಧಾನದ 15ನೇ ಭಾಗ 324ರಿಂದ 329ನೇ ವಿಧಿ ಭಾರತ ಸಂವಿಧಾನದ 15ನೇ ಭಾಗದಲ್ಲಿ 324ರಿಂದ ಹಿಡ್ಕೊಂಡು 329ನೇ ವಿಧಿಯವರೆಗೆ ಭಾರತ ಒಂದು ಸ್ವತಂತ್ರ ಚುನಾವಣಾ ಆಯೋಗ ಮತ್ತು ಚುನಾವಣಾ ಆಯೋಗದ ನೇಮಗಳ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಸಂವಿಧಾನದ ರಚನಾಕಾರರು ಸ್ಪಷ್ಟಪಡಿಸಿದ್ದಾರೆ. 324ರಿಂದ 329ನೇ ವಿಧಿಯವರೆಗೆ. ಹೀಗಾಗಿ ಭಾರತದ ಚುನಾವಣಾ ಆಯೋಗವು ಭಾರತಾದ್ಯಂತ ಒಂದು ರೀತಿಯ ಸ್ಪಷ್ಟ, ಅಂದರೆ ಒಂದು ರೀತಿಯ ಮುಕ್ತ ಮತ್ತು ನಿಷ್ಪಕ್ಷಪಾತ ಚುನಾವಣೆಗಳು ನಡೆಸುವಂಥ ಒಂದು ಸ್ವತಂತ್ರ, ಒಂದು ಸ್ವಾಯತ್ತ ಸಂಸ್ಥೆಯಾಗಿ ಗುರುತಿಸಿಕೊಂಡಿದ್ದ ಭಾರತ ದೇಶದಲ್ಲಿ ಭಾರತದ ಚುನಾವಣಾ ಆಯೋಗ ವಿದ್ಯಾರ್ಥಿಗಳೇ. ಅಂತಂದರೆ ಭಾರತದ ಚುನಾವಣಾ ಆಯೋಗವು ಒಂದು ಸ್ವತಂತ್ರ ಸಂಸ್ಥೆಯಾಗಿ, ಇದು ಯಾವುದೇ ರೀತಿಯ ಶಾಸಕಾಂಗಕ್ಕೆ, ಕಾರ್ಯಾಂಗಕ್ಕೆ, ನ್ಯಾಯಾಂಗದ ನಿಯಂತ್ರಣಕ್ಕೆ ಒಳಗಾಗದೆ ಭಾರತದ ಚುನಾವಣಾ ಆಯೋಗವು ಒಂದು ಒಂದು ಸ್ವತಂತ್ರ ಸಂಸ್ಥೆಯಾಗಿ ಗುರುತಿಸಿಕೊಂಡಿದ್ದ ವಿದ್ಯಾರ್ಥಿಗಳೇ. ಹೀಗಾಗಿ ಭಾರತದ ಚುನಾವಣಾ ಆಯೋಗವು ಭಾರತ ದೇಶದಲ್ಲಿ ಒಂದು ರೀತಿಯ ಮುಕ್ತ ಮತ್ತು ನಿಷ್ಪಕ್ಷಪಾತ ಚುನಾವಣೆಗಳು ನಡೆಸುವಂತಹ ಒಂದು ರೀತಿಯ ಸಂವಿಧಾನದ ಸ್ವಾಯತ್ತ ಸಂಸ್ಥೆಯಾಗಿ ಗುರುತಿಸಿಕೊಂಡಿದೆ. ಇದು ಭಾರತಾದ್ಯಂತ, ಭಾರತ ದೇಶ ತುಂಬ ಚುನಾವಣೆಗಳು ನಡೆಸುವಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತದೆ. ಫಾರ್ ಎಕ್ಸಾಂಪಲ್, ನಾವು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ವಿದ್ಯಾರ್ಥಿಗಳೇ, ಲೋಕಸಭೆ ಚುನಾವಣೆ ಆಗಬಹುದು, ವಿಧಾನಸಭೆ ಚುನಾವಣೆ ಆಗಬಹುದು, ರಾಜ್ಯಸಭೆ ಚುನಾವಣೆ ಆಗಬಹುದು, ವಿಧಾನ ಪರಿಷತ್ ಚುನಾವಣೆ ಆಗಬಹುದು, ರಾಷ್ಟ್ರಪತಿ ಚುನಾವಣೆ ಆಗಬಹುದು, ಉಪರಾಷ್ಟ್ರಪತಿ ಚುನಾವಣೆ ಆಗಬಹುದು, ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಬಹುದು, ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಬಹುದು. ಹೀಗೆ ಭಾರತ ದೇಶದಲ್ಲಿ ನಡೆಯುವಂಥ ಯಾವುದೇ ಚುನಾವಣೆ ಇದ್ದರೂ ಕೂಡ ಆ ಚುನಾವಣೆಗಳನ್ನು ನಡೆಸುವಂಥ ಜವಾಬ್ದಾರಿಯನ್ನು ಯಾವುದು ನಿಭಾಯಿಸ್ತೈತಪ್ಪ ಅಂದರೆ ಭಾರತ ದೇಶದ ವಿದ್ಯಾರ್ಥಿಗಳೇ ಭಾರತದ ಚುನಾವಣಾ ಆಯೋಗ. ಅಂದರೆ ಭಾರತ ದೇಶದಲ್ಲಿ ನಡೆಯುವಂಥ ಎಲ್ಲ ಚುನಾವಣೆಗಳು ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ, ಸೂಚನೆದಂತೆ, ಮಾರ್ಗದರ್ಶನದಂತೆ ಇಡೀ ಭಾರತ ದೇಶಾದ್ಯಂತ ಚುನಾವಣೆಗಳು ನಡೆಯುತ್ತವೆ. ಅಂದರೆ ಭಾರತ ಚುನಾವಣಾ ಆಯೋಗದ ಅಧೀನದಲ್ಲಿಯೇ ಪ್ರತಿಯೊಂದು ಚುನಾವಣೆಗಳು ಭಾರತ ದೇಶದಲ್ಲಿ ಅಗದಿ ನಿಷ್ಪಕ್ಷವಾಗಿ, ಸ್ಪಷ್ಟವಾಗಿ, ಪ್ರಾಮಾಣಿಕವಾಗಿ ಏನಪ್ಪ ಅಂದ್ರೆ ಚುನಾವಣೆಗಳನ್ನು ನಡೆಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ಭಾರತದ ಚುನಾವಣಾ ಆಯೋಗ ಮಾಡ್ತದೆ. ಹೀಗಾಗಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣಾ ಆಯೋಗದ ಪಾತ್ರ ಕೂಡ ಅತ್ಯಂತ ಅವಿಸ್ಮರಣೀಯ ಆಗ್ಯದ, ಅತ್ಯಂತ ಮಹತ್ವ ಆಗ್ಯದ ಅನ್ನೋದನ್ನು ನಾವು ಕೂಡ ತಿಳಿದುಕೊಳ್ಳಬಹುದು ವಿದ್ಯಾರ್ಥಿಗಳೇ. ಹಾಗೆಯೇ ವಿದ್ಯಾರ್ಥಿಗಳೇ, ಸ್ವಲ್ಪ ನಾವು ಅದರ ಅರ್ಥವನ್ನು ನೋಡೋಣ. ಮೀನಿಂಗ್ ಆಫ್ ಎಲೆಕ್ಷನ್ ಕಮಿಷನ್,
ಚುನಾವಣಾ ಆಯೋಗದ ಅರ್ಥವನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಮೀನಿಂಗ್ ಆಫ್ ಎಲೆಕ್ಷನ್ ಕಮಿಷನ್. ಡೆಮೋಕ್ರೆಟಿಕ್ ಸಿಸ್ಟಮ್ ಇನ್ ಇಂಡಿಯಾ ಪ್ರೊವೈಡ್ಸ್ ಫಾರ್ ಇಂಪಾರ್ಸಿಯಲ್, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್. The framers of Indian Constitution clearly made provisions for an independent statutory body is called Election Commission. ವಿದ್ಯಾರ್ಥಿಗಳೇ, ಭಾರತದ ಚುನಾವಣಾ ಆಯೋಗದ ಅರ್ಥದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಹಾಗಾದರೆ ಚುನಾವಣಾ ಆಯೋಗ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ನೋಡೋಣ. ಚುನಾವಣಾ ಆಯೋಗವು ಮುಕ್ತ ಮತ್ತು ನಿಷ್ಪಕ್ಷಪಾತ ಚುನಾವಣೆಗಳನ್ನು ನಡೆಸುವ ಅಧಿಕಾರವನ್ನು ಹೊಂದಿದ ಸಂವಿಧಾನದ ಒಂದು ಸ್ವಾಯತ್ತ ಸಂಸ್ಥೆಯನ್ನು ಚುನಾವಣಾ ಆಯೋಗ ಎನ್ನುವರು. ಅಂದರೆ ಭಾರತ ದೇಶದಲ್ಲಿ ಮುಕ್ತವಾಗಿ, ಸ್ಪಷ್ಟವಾಗಿ, ನಿಷ್ಪಕ್ಷಪಾತವಾಗಿ ಚುನಾವಣೆಗಳನ್ನು ನಡೆಸುವ ಅಧಿಕಾರವನ್ನು ಹೊಂದಿದ ಒಂದು ಸ್ವಾಯತ್ತ ಸಂಸ್ಥೆಗೆ ನಾವು ಅಂತ ಕರಿತೀವಿ, ಚುನಾವಣಾ ಆಯೋಗ ಅಂತ ನಾವು ಕರಿತೀವಿ. ಅಂದರೆ ಭಾರತ ದೇಶದಲ್ಲಿ ನಡೆಯುವಂಥ ಎಲ್ಲ ಚುನಾವಣೆಗಳು ಇದರ ಅಧೀನದಲ್ಲಿಯೇ, ಇದರ ನಿರ್ದೇಶನದಲ್ಲಿಯೇ ಭಾರತ ದೇಶಾದ್ಯಂತ ಚುನಾವಣೆಗಳು ನಡೆಯುತ್ತವೆ. ಹೀಗಾಗಿ ಭಾರತ ಚುನಾವಣಾ ಆಯೋಗವು ಒಂದು ರೀತಿ ನಿಷ್ಪಕ್ಷಪಾತ, ಸ್ಪಷ್ಟ, ಯಾವುದೇ ರೀತಿಯ ಮುಕ್ತ ತಾರತಮ್ಯವಿಲ್ಲದೆ ಮುಕ್ತವಾಗಿ ಚುನಾವಣೆ ನಡೆಸುವಂಥ ಜವಾಬ್ದಾರಿಯನ್ನು ಭಾರತದ ಚುನಾವಣಾ ಆಯೋಗ ಮಾಡ್ತದೆ. ಹಾಗಾದರೆ ನೆಕ್ಸ್ಟ್ ನಾವು ಚುನಾವಣಾ ಆಯೋಗದ ಅರ್ಥದ ಬಗ್ಗೆ ತಿಳ್ಕೋಬೋದು. ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳೇ, ವಾಟ್ ಈಸ್ ಎಲೆಕ್ಷನ್ ಕಮಿಷನ್? ಚುನಾವಣಾ ಆಯೋಗ ಎಂದರೇನು ಕೇಳ್ತಾರೆ. ನೀವು ಇದನ್ನು ಸಿಂಪಲ್ ಆಗಿ ಬರೀರಿ, ಅರ್ಥ ಆಯ್ತು. ಇನ್ನು ನೆಕ್ಸ್ಟ್, ಕಾಂಪೋಸಿಷನ್ ಆಫ್ ಎಲೆಕ್ಷನ್ ಕಮಿಷನ್. ಭಾರತದ ಚುನಾವಣಾ ಆಯೋಗದ ರಚನೆ ಬಗ್ಗೆ ತಿಳ್ಕೊಂಡು ನಾವು. ಹಾಗಾದರೆ ಭಾರತದ ಚುನಾವಣಾ ಆಯೋಗದ ರಚನೆಯಲ್ಲಿ ನಾವು ಏನೇನು ತಿಳ್ಕೊಳ್ತೀವಿ ಅನ್ನೋದನ್ನು ಸ್ವಲ್ಪ ನಿಮಗೆ ಹೇಳ್ತೀನಿ, ಗಮನ ಇಟ್ಕೊಳ್ರಿ. ಭಾರತದ ಚುನಾವಣಾ ಆಯೋಗದ ರಚನೆಯಲ್ಲಿ ನಾವು ಮೊದಲನೇದಾಗಿ ನಂಬರ್ ಆಫ್ ಕಮಿಷನರ್ಸ್, ಅಂದರೆ ಮೊದಲನೇದಾಗಿ ಬರುವಂಥ ರಚನೆಯಲ್ಲಿ ಆಯುಕ್ತರ ಸಂಖ್ಯೆ ಬಗ್ಗೆ ನಾವು ತಿಳ್ಕೊಳ್ತೀವಿ. ಇನ್ನು ಎರಡನೇದಾಗಿ ಪ್ರಮುಖವಾಗಿ ಬರುವಂಥ ರಚನೆಯಲ್ಲಿ ಅಪಾಯಿಂಟ್ಮೆಂಟ್, ಎರಡನೇದಾಗಿ ಬರುವಂಥ ರಚನೆಯಲ್ಲಿ ಯಾವುದಪ್ಪ ಅಂತಂದ್ರೆ ನೇಮಕಾತಿ ಬಗ್ಗೆ ನಾವು ತಿಳ್ಕೊಳ್ತೀವಿ. ಮೂರನೇದಾಗಿ ಟರ್ಮ್, ಅಧಿಕಾರಾವಧಿ. ನಾಲ್ಕನೇದಾಗಿ ಸ್ಯಾಲ್ರಿ ಆ್ಯಂಡ್ ಪ್ರೈವಿಲೇಜಸ್, ವೇತನ ಮತ್ತು ಸವಲತ್ತುಗಳು. ಇನ್ನು ಐದನೇದಾಗಿ ರಿಮೂವಲ್, ಪದಚ್ಯುತಿ. ಹೀಗೆ ಪ್ರಮುಖವಾಗಿ ಭಾರತ ಚುನಾವಣಾ ಆಯೋಗದ ರಚನೆಯಲ್ಲಿ 5 ರೀತಿಯ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ. ಹೀಗೆ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ವಿದ್ಯಾರ್ಥಿಗಳೇ ಭಾರತ ಚುನಾವಣಾ ಆಯೋಗದ ರಚನೆ ಬಗ್ಗೆ. ಹಾಗಾದರೆ ಮೊದಲನೇದಾಗಿ ನಾವು ಕಾಂಪೋಸಿಷನ್ ಆಫ್ ಎಲೆಕ್ಷನ್ ಕಮಿಷನ್, ಚುನಾವಣಾ ಆಯೋಗದ ರಚನೆಯಲ್ಲಿ ನಾವು ಮೊದಲನೇದಾಗಿ ಏನು ತಿಳ್ಕೊಳ್ತೀವಪ್ಪ ಅಂತಂದ್ರೆ ನಂಬರ್ ಆಫ್ ಕಮಿಷನರ್ಸ್, ಆಯುಕ್ತರ ಸಂಖ್ಯೆ. ಭಾರತ ಚುನಾವಣಾ ಆಯೋಗವು ಭಾರತ ಸಂವಿಧಾನದ 324ನೇ ವಿಧಿ, ಭಾರತ ಸಂವಿಧಾನದ ರಚನೆ ಬಗ್ಗೆ ಸ್ಪಷ್ಟಪಡಿಸುತ್ತದೆ, ರಚನೆ ಬಗ್ಗೆ ತಿಳಿಸ್ತದೆ. ಅಂದರೆ ಭಾರತದ ಚುನಾವಣಾ ಆಯೋಗವು ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರನ್ನು ಮತ್ತು 2 ಇತರೆ ಚುನಾವಣಾ ಆಯುಕ್ತರನ್ನು ಒಳಗೊಂಡಿದೆ. ಅಂದರೆ ಭಾರತದ ಚುನಾವಣಾ ಆಯೋಗವು ಮೊದಲು ಏಕ ಸದಸ್ಯರನ್ನು ಒಳಗೊಂಡಿತ್ತು, ಏಕ ಸದಸ್ಯರಿಂದ ಕೂಡಿತ್ತು. ತದನಂತರ ಮುಂದೆ 1990ರಲ್ಲಿ ದಿನೇಶ್ ಗೋಸ್ವಾಮಿ ಸಮಿತಿ ಏಕ ಸದಸ್ಯದ ಬದಲಾಗಿ ಬಹು ಸದಸ್ಯವನ್ನು ನೇಮಕ ಮಾಡಲಿಕ್ಕೆ ಶಿಫಾರಸು ಮಾಡ್ತೈತಿ. 1990ರಲ್ಲಿ ದಿನೇಶ್ ಗೋಸ್ವಾಮಿ ಸಮಿತಿ. ತದನಂತರ ಏಕ ಸದಸ್ಯದ ಬದಲಾಗಿ ಬಹು ಸದಸ್ಯ
ಸದಸ್ಯರಿಂದ ಕೂಡ್ತೈತಿ ಭಾರತದ ಚುನಾವಣಾ ಆಯೋಗ. ಅಂದರೆ ಭಾರತದ ಚುನಾವಣಾ ಆಯೋಗ ಅಂತಿಮವಾಗಿ 3 ಸದಸ್ಯರಿಂದ ಕೂಡಿದೆ. ಭಾರತದ ಚುನಾವಣಾ ಆಯೋಗ ಒಟ್ಟು ಒಳಗೊಂಡಿರುವ ಸದಸ್ಯರ ಸಂಖ್ಯೆ ಎಷ್ಟಪ್ಪ? 3 ಜನ. 3 ಜನ ಸದಸ್ಯರನ್ನ ಒಳಗೊಂಡೈತಿ. 3 ಜನ ಸದಸ್ಯರು. ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು, ಇಬ್ಬರು ಇತರೆ ಚುನಾವಣಾ ಆಯುಕ್ತರು. ಒಟ್ಟು 3 ಜನ ಸದಸ್ಯರನ್ನ ಒಳಗೊಂಡದ ಭಾರತದ ಚುನಾವಣಾ ಆಯೋಗ. ಹಾಗಾದರೆ ಈಗ ಪ್ರಸ್ತುತವಾಗಿ ಭಾರತದ ಚುನಾವಣಾ ಆಯೋಗ ಒಳಗೊಂಡಿರುವ ಸದಸ್ಯರ ಬಗ್ಗೆ ಸ್ವಲ್ಪ ನಾವು ನೋಡೋಣ. ಯಾರದಾರ ಈಗ ಪ್ರಸ್ತುತವಾಗಿ ಅನ್ನೋದನ್ನು ಸ್ವಲ್ಪ ನೋಡೋಣ. ಈಗ ಪ್ರಸ್ತುತವಾಗಿ ಮುಖ್ಯ ಚುನಾವಣಾ ಆಯುಕ್ತರು ಯಾರದಾರಪ್ಪ ಅಂದರೆ ವಿದ್ಯಾರ್ಥಿಗಳೇ, ಸುನಿಲ್ ಅರೋರಾ ರೀಸೆಂಟ್ಲಿ ಇವರೊಬ್ಬರು, ಇವರು ಮುಖ್ಯ ಚುನಾವಣಾ ಆಯುಕ್ತರು. ಇನ್ನು ಇನ್ನೊಬ್ಬರು ಯಾರಪ್ಪ ಅಂದ್ರೆ ಅಶೋಕ್ ಲಾವಾಸ್, ಇವರು ಇತರೆ ಚುನಾವಣಾ ಆಯುಕ್ತರು. ಇನ್ನೊಬ್ರು ಯಾರಪ್ಪ ಅಂತಂದ್ರೆ ಸುಶೀಲ್ ಚಂದ್ರ, ಇವರು ಕೂಡ ಇತರೆ ಚುನಾವಣಾ ಆಯುಕ್ತರು. ಅಂದರೆ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು, ಇಬ್ಬರು ಇತರೆ ಚುನಾವಣಾ ಆಯುಕ್ತರನ್ನು ಒಳಗೊಂಡಂಥ ಸದಸ್ಯತ್ವವನ್ನು ಒಳಗೊಂಡೈತಿ ಭಾರತದ ಚುನಾವಣಾ ಆಯೋಗ. ಹೀಗಾಗಿ ಭಾರತದ ಚುನಾವಣಾ ಆಯೋಗ ಒಳಗೊಂಡಿರುವ ಸದಸ್ಯರ ಸಂಖ್ಯೆ ಎಷ್ಟು ಐತಪ್ಪ ಅಂತಂದ್ರೆ 3 ಜನ ಸದಸ್ಯರನ್ನ ಒಳಗೊಂಡಿದೆ. ಅರ್ಥ ಆಯ್ತು ರೀ? ಇಲ್ಲಿ ಕೂಡ ಒಂದು ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳೇ, ಭಾರತದ ಚುನಾವಣಾ ಆಯೋಗ ಒಳಗೊಂಡಿರುವ ಸದಸ್ಯರ ಸಂಖ್ಯೆ ಎಷ್ಟು? ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ? ಹೌ ಮೆನಿ ಮೆಂಬರ್ಸ್? 3 ಮೆಂಬರ್ಸ್. 3 ಜನ ಸದಸ್ಯರನ್ನ ಒಳಗೊಂಡದ ಭಾರತದ ಚುನಾವಣಾ ಆಯೋಗ ಅಂತ ನೀವು ಹೇಳಬೇಕಾಗ್ತದೆ. ಇದು 1 ಅಂಕದ ಮೇಲೆ ಪ್ರಶ್ನೆ ಬರ್ತೈತಿ. ಇದನ್ನು ಸರಿಯಾಗಿ ನೋಡ್ಕೋರಿ. ಇಷ್ಟು ನಾವು ಭಾರತದ ಚುನಾವಣಾ ಆಯೋಗದಲ್ಲಿ ಆಯುಕ್ತರ ಸಂಖ್ಯೆ ಕುರಿತು ತಿಳ್ಕೋಬಹುದು. ಅರ್ಥ ಆಯ್ತು ರೀ? ಇನ್ನು ನೆಕ್ಸ್ಟ್ ಎರಡನೇದಾಗಿ ಬರುವಂಥ ಭಾರತ ಚುನಾವಣಾ ಆಯೋಗದ ರಚನೆಯಲ್ಲಿ ಬರುವಂಥ ಎರಡನೇ ಪ್ರಮುಖ ಅಂಶ ಯಾವುದಪ್ಪ ಅಂತಂದ್ರೆ ಅಪಾಯಿಂಟ್ಮೆಂಟ್, ನೇಮಕಾತಿ. ಭಾರತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರನ್ನ ಮತ್ತು ಇತರೆ 2 ಚುನಾವಣಾ ಆಯುಕ್ತರನ್ನ ಯಾರು ನೇಮಕ ಮಾಡ್ತಾರಪ್ಪ ಅಂತಂದ್ರೆ ಭಾರತದ ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. ಅಂದರೆ ಭಾರತ ಸಂವಿಧಾನದ 324 ಉಪವಿಧಿ 2ನೇ ಅನ್ವಯ, ಭಾರತ ಸಂವಿಧಾನದ 324 ಉಪವಿಧಿ 2ರ ಅನ್ವಯ ಭಾರತದ ಚುನಾವಣಾ ಆಯುಕ್ತರ ಮುಖ್ಯ ಚುನಾವಣಾ ಆಯುಕ್ತರನ್ನು ಮತ್ತು 2 ಇತರೆ ಚುನಾವಣಾ ಆಯುಕ್ತರನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂತಂದ್ರೆ ಭಾರತದ ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. ಹೇಗೆ ನೇಮಕ ಮಾಡ್ತಾರಪ್ಪ ಅಂತಂದ್ರೆ ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ಭಾರತದ ರಾಷ್ಟ್ರಪತಿಯವರು ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುತ್ತಾರೆ. ರಾಷ್ಟ್ರಪತಿ, ಪ್ರೆಸಿಡೆಂಟ್ ಅಂತ ಕರಿತೀವಿ ನಾವು. ಪ್ರೆಸಿಡೆಂಟ್ ಭಾರತದ ಚುನಾವಣಾ ಆಯುಕ್ತರನ್ನ ಯಾರು ನೇಮಿಸುತ್ತಾರೆ? ಇಲ್ಲೂ ಕೂಡ ಕೇಳ್ತಾರೆ ಕ್ವಶನ್. ಇಲ್ಲೂ ಕೂಡ ಒಂದು ಕ್ವಶನ್ ಬರ್ತೈತಿ. ಹೂ ಅಪಾಯಿಂಟ್ಸ್ ದ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ? ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? ಅಥವಾ ನೀವು ಕೇಳ್ಬೋದು, ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಮತ್ತು ಇತರೆ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? ಯಾರ್ರೀ? ಭಾರತದ ರಾಷ್ಟ್ರಪತಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇಲ್ಲೂ ಕೂಡ ಒಂದು ಪ್ರಶ್ನೆ ಬರ್ತೈತಿ, ಸರಿಯಾಗಿ ನೋಡ್ಕೊಡ್ರಿ. ಜೊತೆಗೆ ಇನ್ನೊಂದು ಬರುವಂಥ 3ನೇ ಪ್ರಮುಖ ಅಂಶ ಯಾವುದಪ್ಪ ಅಂದ್ರೆ ವಿದ್ಯಾರ್ಥಿಗಳೇ, ಟರ್ಮ್, ಅಧಿಕಾರಾವಧಿ ಏನೈತಿ? ಭಾರತ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಏನೈತಿ ಅನ್ನೋದನ್ನು ಸ್ವಲ್ಪ ನಾವು ನೋಡೋಣ ವಿದ್ಯಾರ್ಥಿಗಳೇ. ಭಾರತ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಬಗ್ಗೆ ಸ್ವಲ್ಪ ತಿಳ್ಕೋಣ. ದ ಎಲೆಕ್ಷನ್ ಕಮಿಷನರ್ ಆಫ್ ಟರ್ಮ್. ವಿದ್ಯಾರ್ಥಿಗಳೇ, 3ನೇದಾಗಿ ಬರುವಂಥ ರಚನೆಯಲ್ಲಿ ಟರ್ಮ್ ಅಂದರೆ ಅಧಿಕಾರಾವಧಿ. ಭಾರತ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿಯನ್ನು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ವಿದ್ಯಾರ್ಥಿಗಳೇ, ಮೊದಲು ಎಷ್ಟಿತ್ತಪ್ಪ ಅಂತಂದ್ರೆ 1973ರಲ್ಲಿ 5 ವರ್ಷಕ್ಕೆ ನಿಗದಿಪಡಿಸಿತ್ತು. 5 ವರ್ಷಕ್ಕೆ ನಿಗದಿಪಡಿಸಲಾಗಿತ್ತು.
ತದನಂತರ ಜನವರಿ 1, 1986 ಅನ್ವಯ ಭಾರತದ ಚುನಾವಣಾ ಆಯುಕ್ತರ ಅಧಿಕಾರಾವಧಿಯನ್ನು 6 ವರ್ಷಕ್ಕೆ ವಿಸ್ತರಿಸಲಾಯಿತು. ಭಾರತ ಸಂಸತ್ತು 6 ವರ್ಷಕ್ಕೆ ವಿಸ್ತರಿಸಲಾಯಿತು. 6 ಇಯರ್ಸ್ 6 ವರ್ಷಕ್ಕೆ ವಿಸ್ತರಿಸಲಾಯಿತು. ಹಾಗಾದರೆ ಭಾರತ ಚುನಾವಣಾ ಆಯುಕ್ತರ ಅಥವಾ ಭಾರತ ಚುನಾವಣಾ ಆಯೋಗದ ಸದಸ್ಯರ ಅಧಿಕಾರಾವಧಿ ಎಷ್ಟು ಏತಪ್ಪ ಅಂತಂದ್ರೆ 6 ವರ್ಷ ಮತ್ತು ಅವರಿಗೆ 65 ವರ್ಷ ವಯಸ್ಸಾಗುವವರೆಗೂ ಇವರು ಅಧಿಕಾರದಲ್ಲಿರುತ್ತಾರೆ. ಅಂದರೆ ಭಾರತ ಚುನಾವಣಾ ಆಯೋಗದ ಸದಸ್ಯರ ಅಧಿಕಾರಾವಧಿಯನ್ನು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ಇವರ ಅಧಿಕಾರಾವಧಿ 6 ವರ್ಷ ಮತ್ತು ಅವರಿಗೆ 65 ವರ್ಷ ವಯಸ್ಸು ಆಗುವವರೆಗೂ ಕೂಡ ಅಧಿಕಾರದಲ್ಲಿ ಇರುತ್ತಾರೆ. ಅಂದರೆ 6 ವರ್ಷ ಮುಗಿಯುವವರಿಗೆ ಅಥವಾ 6 ವರ್ಷ ಮುಗಿದೇ ಇದ್ದರೂ ಕೂಡ ಅವರಿಗೆ 65 ವರ್ಷ ಆದರೆ ಅವರ ನಿವೃತ್ತಿಯನ್ನು ಹೊಂದಲಿಕ್ಕೆ ಅವಕಾಶ ಇದೆ. 6 ವರ್ಷ ಒಂದು ವೇಳೆ ಮುಗಿದೇ ಇದ್ದರೂ ಕೂಡ ಅವರಿಗೆ 6 ವರ್ಷ ಮುಗಿದೇ ಇದ್ದರೂ ಕೂಡ ಅಂಥ ಸಂದರ್ಭದಲ್ಲಿ ಅವ್ರಿಗೆ 65 ವರ್ಷ ಆಗಿತ್ತಂದ್ರೆ ಅವರು ನಿವೃತ್ತಿ ಹೊಂದುತ್ತಾರೆ. ಇಲ್ಲೂ ಕೂಡ ಕೇಳ್ತಾರೆ, ವಾಟ್ ಈಸ್ ದ ಟರ್ಮ್ ಆಫ್ ಎಲೆಕ್ಷನ್ ಕಮಿಷನರ್ಸ್ ಆಫ್ ಇಂಡಿಯಾ? ಭಾರತದ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಎಷ್ಟು ಕೇಳ್ತಾರೆ? ಎಷ್ಟ್ರಿ? 6 ವರ್ಷ ಮತ್ತು ಅವರಿಗೆ 65 ವರ್ಷ ವಯಸ್ಸು ಆಗುವವರೆಗೂ ಕೂಡ ಅಧಿಕಾರದಲ್ಲಿ ಇರುತ್ತಾರೆ. ಅವರ ನಿವೃತ್ತಿ ವಯಸ್ಸು 6 ವರ್ಷ ಆಫೀಸ್ ಅಧಿಕಾರಾವಧಿ, ಅವರಿಗೆ 65 ವರ್ಷ ಆಗುವವರು ಕೂಡ ಅವರು ಅಧಿಕಾರದಲ್ಲಿ ಇರ್ತಾರೆ. ಮುಂದೆ ಅವರು ನಿವೃತ್ತಿ ಹೊಂದಬಹುದು. ಇದು ಚುನಾವಣಾ ಆಯುಕ್ತರ ಅಥವಾ ಚುನಾವಣಾ ಆಯೋಗದ ಸದಸ್ಯರ ಅಧಿಕಾರಾವಧಿ. ಅರ್ಥ ಆಯ್ತು. ಇದು 3ನೇದಾಗಿ ಬರುವಂಥ ಪ್ರಮುಖ ಅಂಶ. ಇನ್ನು ನೆಕ್ಸ್ಟ್ 4th ಒನ್, ಸ್ಯಾಲರಿ ಆ್ಯಂಡ್ ಪ್ರೈವಿಲೇಜಸ್. ಸ್ಯಾಲರಿ ಆ್ಯಂಡ್ ಪ್ರೈವಿಲೇಜಸ್ ಜನವರಿ 8, 1991ರಲ್ಲಿ ಲೋಕಸಭೆಯಲ್ಲಿ ಒಂದು ಮಸೂದೆಯನ್ನು ಪಾಸ್ ಮಾಡಲಾಗ್ತೈತಿ. ಅಂದ್ರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಏನು ನೀಡ್ತೇವಲ್ಲ, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ನೀಡುವಂಥ ಸವಲತ್ತುಗಳು, ಸ್ಥಾನಮಾನಗಳು, ವೇತನಗಳನ್ನು ಇವರಿಗೂ ಕೂಡ ನೀಡಬೇಕು ಅನ್ನುವುದು ನಿರ್ಧಾರ ಆಗ್ತದೆ ಭಾರತ ಸಂಸತ್ತಿನಲ್ಲಿ ಜನವರಿ 8, 1991ರಲ್ಲಿ. ಅದರ ಅನ್ವಯ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ನೀಡುವಂಥ ವೇತನವನ್ನು, ಸೌಲಭ್ಯಗಳನ್ನು ಇವರಿಗೂ ಕೂಡ ನೀಡುವಂತಹ ವ್ಯವಸ್ಥೆಯನ್ನು ಅಲ್ಲಿ ಪಡೆದುಕೊಳ್ಳಾಯಿತು. ಅದರ ಅನ್ವಯ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಿಗೆ ಭಾರತ ಸಂವಿಧಾನದ 324 ಉಪವಿಧಿ 6 ಅನ್ವಯ ಚುನಾವಣಾ ಆಯೋಗದ ಇನ್ನುಳಿದ ಸಿಬ್ಬಂದಿ ವರ್ಗವನ್ನು ನೇಮಕ ಮಾಡುವಂಥ ಅಧಿಕಾರ ಕೂಡ ಅವರಿಗಿದೆ. ತದನಂತರ ಭಾರತದ ಚುನಾವಣಾ ಆಯೋಗದ ಆಯುಕ್ತರ ಪ್ರತಿ ತಿಂಗಳು ಅವರಿಗೆ ಎಷ್ಟು ವೇತನ ಇತ್ತಪ್ಪ ಅಂತಂದ್ರೆ 2,50,000 ವೇತನ. 2,50,000 ರೂಪಾಯಿ ವೇತನವನ್ನು ಪ್ರತಿ ತಿಂಗಳು ಭಾರತ ಸಂಸತ್ತು ಸಮಯದಿಂದ ಸಮಯಕ್ಕೆ ನಿರ್ಧರಿಸುತ್ತದೆ. ಅಂದರೆ ಭಾರತ ಸಂಸತ್ತಿನ ಸಂಚಿತ ನಿಧಿಯಿಂದ ಇವರಿಗೆ ವೇತನವನ್ನು ಭರಿಸಲಾಗ್ತದೆ. ಅದಕ್ಕೆ ನಾವು ಇಂಗ್ಲೀಷ್ನಾಗ ಏನು ತಿಳ್ಪಾರ್ತ ಅಂದ್ರೆ ಕನ್ಸೋಲಿಡೇಟ್ ಫಂಡ್ ಆಫ್ ಇಂಡಿಯಾ. ಕನ್ಸೋಲಿಡೇಟೆಡ್ ಫಂಡ್. ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಭಾರತ ಸಂಸತ್ತಿನ ಸಂಚಿತ ನಿಧಿಯಿಂದ ಸಮಯದಿಂದ ಸಮಯಕ್ಕೆ ಮುಖ್ಯ ಚುನಾವಣಾ ಆಯುಕ್ತರಿಗೆ ವೇತನವನ್ನು ನಿರ್ಧರಿಸಲಾಗ್ತಿತ್ತು. ಈಗ ಪ್ರಸ್ತುತ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಎಷ್ಟು ವೇತನವನ್ನು ಪಡ್ಕೊಳ್ತಾರೆ ಅಂದರೆ ಪ್ರತಿ ತಿಂಗಳ 2,50,000 ರೂಪಾಯಿ ವೇತನವನ್ನು ಪಡೆದುಕೊಳ್ತಾರೆ. ಇನ್ನಿತರ ಮೂಲಭೂತ ಸೌಲಭ್ಯಗಳು ಅವರಿಗೆ ದೊರೆಯುತ್ತವೆ. ಇಷ್ಟು ಭಾರತದ ಚುನಾವಣಾ ಆಯೋಗದ
ಆಯುಕ್ತರಿಗೆ ಕೊಡುವಂಥ ವೇತನ ಮತ್ತು ಸವಲತ್ತುಗಳನ್ನು ನಾವು ತಿಳ್ಕೊಬೋದು. ಇನ್ನು ನೆಕ್ಸ್ಟ್ 5ನೇದಾಗಿ ರಿಮೂವಲ್, ಪದಚ್ಯುತಿ. ರಿಮೂವಲ್ ಅಂದ್ರೆ ಪದಚ್ಯುತಿ. ಪದಚ್ಯುತಿ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನಾವು ಭಾರತದ ಚುನಾವಣಾ ಆಯುಕ್ತರನ್ನು ಹೇಗೆ ಪದಚ್ಯುತಿಗೊಳಿಸ್ತಾರೋ ಅನ್ನೋದನ್ನು ಸ್ವಲ್ಪ ನೋಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಭಾರತ ಸಂವಿಧಾನದ 324 ಉಪವಿಧಿ 5ರ ಅನ್ವಯ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ಹೇಗೆ ಪದಚ್ಯುತಿಗೊಳಿಸಲಾಗುತ್ತದೆಯೋ ಅದೇ ಮಾದರಿಯಲ್ಲಿ ಭಾರತದ ಚುನಾವಣಾ ಆಯುಕ್ತರನ್ನು ಕೂಡ ಪದಚ್ಯುತಿಗೊಳಿಸಲಾಗುತ್ತದೆ. ಅಂದರೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಇಲ್ಲಿ ಅವರ ದುರ್ನಡತೆಯ ಆಧಾರದ ಮೇಲೆ, ಅಸಭ್ಯ ವರ್ತನೆ ಆಧಾರದ ಮೇಲೆ, ಅನುಚಿತ ವರ್ತನೆ ಆಧಾರದ ಮೇಲೆ ಅವರನ್ನು ಪದಚ್ಯುತಿಗೊಳಿಸುವ ಅಧಿಕಾರ ಯಾರಿಗೆ ಐತಪ್ಪ ಅಂತಂದ್ರೆ ಭಾರತದ ರಾಷ್ಟ್ರಪತಿಗೆ ಇರುತ್ತದೆ. ಇನ್ನು ತದನಂತರ ಮುಖ್ಯ ಚುನಾವಣಾ ಆಯುಕ್ತರ ಸಲಹೆ ಮೇರೆಗೆ ಇತರೆ ಮತ್ತು ಪ್ರಾದೇಶಿಕ ಚುನಾವಣಾ ಆಯುಕ್ತರನ್ನು ಕೂಡ ಭಾರತದ ರಾಷ್ಟ್ರಪತಿಯವರೇ ಪದಚ್ಯುತಿಗೊಳಿಸುತ್ತಾರೆ. ಹೆಂಗಪ್ಪ ಅಂತಂದ್ರೆ ಮಹಾಭಿಯೋಗದ ಮುಖಾಂತರ ಅಥವಾ ಇಂಪೀಚ್ಮೆಂಟ್ ಮುಖಾಂತರ ಭಾರತದ ರಾಷ್ಟ್ರಪತಿಯವರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಹಾಗೂ ಇತರೆ ಚುನಾವಣಾ ಆಯುಕ್ತರನ್ನು ಪದಚ್ಯುತಿಗೊಳಿಸುತ್ತಾರೆ. ಅವರ ಅಸಭ್ಯ ವರ್ತನೆ ಆಗ್ಬೋದು, ಅವರ ದುರ್ನಡತೆ ಆಗಬಹುದು, ಅವರ ಅನುಚಿತ ವರ್ತನೆ ಆಧಾರದ ಮೇಲೆ ಮಹಾಭಿಯೋಗದ ಮುಖಾಂತರ ಅಥವಾ ಇಂಪೀಚ್ಮೆಂಟ್ ಮುಖಾಂತರ ಭಾರತದ ಚುನಾವಣಾ ಆಯುಕ್ತರನ್ನು ಮತ್ತು ಇತರ ಚುನಾವಣಾ ಆಯುಕ್ತರನ್ನು ಭಾರತದ ರಾಷ್ಟ್ರಪತಿಯವರು ಪದಚ್ಯುತಿಗೊಳಿಸುತ್ತಾರೆ. ಇಷ್ಟು ನಾವು ಪ್ರಮುಖವಾಗಿ ಭಾರತದ ಚುನಾವಣಾ ಆಯೋಗದ ರಚನೆ ಬಗ್ಗೆ ತಿಳ್ಕೊಬೋದು. ಇದು ಕೂಡ ವಿದ್ಯಾರ್ಥಿಗಳು ಎಕ್ಸಾಮ್ ದೃಷ್ಟಿಯಿಂದ ಭಾಳ ಮಹತ್ವ ಐತಲ್ಲ. ಈಗ ಇರ್ತೇನೆ ನಾನು ಕೇಳ್ತಾರೆ, ರೈಟ್ ದ ಕಾಂಪೋಸಿಷನ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, 5 ಮಾರ್ಕ್ಸ್ ಕ್ವಶನ್. ರೈಟ್ ದ ಕಾಂಪೋಸಿಷನ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, 5 ಅಂಕದ ಮೇಲೆ ಪ್ರಶ್ನೆ ಬರ್ತೈತಿ. ಭಾರತ ಚುನಾವಣಾ ಆಯೋಗದ ರಚನೆ ಬಗ್ಗೆ ಬರೆಯಿರಿ. ಅವಾಗ ನೀವು ಸ್ವಲ್ಪ ಪೀಠಿಕೆ ಇವು 5 ಅಂಶಗಳನ್ನು ಬರಿಬೇಕಾಗ್ತದೆ. ಅರ್ಥ ಆಯ್ತು. ಇಷ್ಟು ನಾವು ಪ್ರಮುಖವಾಗಿ ಭಾರತ ಚುನಾವಣಾ ಆಯೋಗದ ರಚನೆ ಕುರಿತು ತಿಳಿದುಕೊಳ್ಳಬಹುದು. ಇದರಾಗಿ ಇನ್ನೊಂದು ಭಾಗ ಐತೆ, ಭಾರತ ಚುನಾವಣಾ ಆಯೋಗದ ಕಾರ್ಯಗಳು ಬರ್ತಾವೆ, ಫಂಕ್ಷನ್ಸ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅದನ್ನು ಮುಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರುತ್ತೇನೆ. ಆವಾಗ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಹಾಗಾದರೆ ಇವತ್ತು ಚರ್ಚೆ ಮಾಡಿದ ವಿಷಯದ ಮೇಲೆ ಅನ್ನೋಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ನಾವು ಈಗ ಪ್ರಸ್ತುತವಾಗಿ ಇಲ್ಲಿವರೆಗೆ ಎಷ್ಟು ಜನ ಮುಖ್ಯ ಚುನಾವಣಾ ಆಯುಕ್ತರಾಗಿ ಕಾರ್ಯನಿರ್ವಹಿಸಿದ್ದಾರೆ ಅನ್ನೋದು ಕೂಡ ಸ್ವಲ್ಪ ನೋಡಬೇಕಾಗ್ತದೆ. ಇಲ್ಲಿವರೆಗೆ ವಿದ್ಯಾರ್ಥಿಗಳೇ 23 ಜನ ಮುಖ್ಯ ಆಯುಕ್ತರಾಗಿ ಕಾರ್ಯನಿರ್ವಹಿಸಿದ್ದಾರೆ ಭಾರತ ದೇಶದಲ್ಲಿ. ಹಾಗಾದರೆ ಮೊದಲನೆಯ ಮುಖ್ಯ ಚುನಾವಣಾ ಆಯುಕ್ತರಾಗಿ ಯಾರು ಕಾರ್ಯನಿರ್ವಹಿಸಿದರು ಅನ್ನೋದನ್ನು ಕೂಡ ನಾವು ನೋಡಬೇಕಾಗ್ತದೆ. ಇಲ್ಲಿ ಮೊದಲನೇದಾಗಿ ದ ಫಸ್ಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಸುಕುಮಾರ್ ಸೇನ್. ಭಾರತದ ಮೊದಲ ಚುನಾವಣಾ ಆಯುಕ್ತರು ಯಾರು? ಇಲ್ಲೂ ಕೂಡ ಪ್ರಶ್ನೆ ಬರಬಹುದು. ಯಾರೇ? ಸುಕುಮಾರ್ ಸೇನ್. ಇಲ್ಲಿ ನೋಡ್ಬೋದು ನೀವು, ಸುಕುಮಾರ್ ಸೇನ್. ಸುಕುಮಾರ್ ಸೇನ್ ದ ಫಸ್ಟ್ ಎಲೆಕ್ಷನ್ ಕಮಿಷನರ್. ಭಾರತದ ಮೊದಲ ಚುನಾವಣಾ ಆಯುಕ್ತರು ಯಾರು ಅಂತ 1 ಅಂಕದ ಮೇಲೆ ಪ್ರಶ್ನೆ ಬರಬಹುದು ವಿದ್ಯಾರ್ಥಿಗಳೇ. ಭಾರತದ ಮೊದಲ ಚುನಾವಣಾ ಆಯುಕ್ತರು ಯಾರಪ್ಪ ಅಂದರೆ ವಿದ್ಯಾರ್ಥಿಗಳೇ ಸುಕುಮಾರ್ ಸೇನ್. ಅವರ ಭಾವಚಿತ್ರವನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು. ಹಾಗಾದರೆ ಈಗ ಪ್ರಸ್ತುತ ಯಾರ್ದಾರಪ್ಪ ಅನ್ನೋದನ್ನು ಕೂಡ ನೋಡಿ ನಾವು. ಈಗ ಪ್ರಸ್ತುತ ಯಾಟ್ ಪ್ರೆಸೆಂಟ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ. ಪ್ರಸ್ತುತ ಭಾರತದ ಚುನಾವಣಾ ಆಯುಕ್ತರು ಯಾರು ಅಂತ ಕ್ವಶನ್ ಕೂಡ ಬರ್ಬೋದಲ್ಲ. ಯಾರ್ರೀ? ಸುನಿಲ್ ಅರೋರಾ. ಯಾಟ್ ಪ್ರೆಸೆಂಟ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಸುನಿಲ್ ಅರೋರಾ. ಪ್ರಸ್ತುತ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸುನಿಲ್ ಅರೋರಾರವರು ಪ್ರಸ್ತುತ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಲ್ಲಿವರೆಗೆ ಸುಮಾರು 23 ಜನ ಮುಖ್ಯ ಚುನಾವಣಾ ಆಯುಕ್ತರಾಗಿ ಭಾರತದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ.
ಇವರು 23ನೇಯ ಮುಖ್ಯ ಚುನಾವಣಾ ಆಯುಕ್ತರಾಗಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ಸದ್ಯ ಕೂಡ ಅವರೇ ಇದ್ದಾರೆ. ಪ್ರಸ್ತುತವಾಗಿ ಅವರೇ ಈಗ ಚುನಾವಣಾ ಆಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಲ್ಲೂ ಕೂಡ ಒಂದು ಪ್ರಶ್ನೆ ಕೇಳಬಹುದು. ಹೂ ಈಸ್ ದ ಪ್ರೆಸೆಂಟ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ? ಭಾರತದ ಪ್ರಸ್ತುತ ಚುನಾವಣಾ ಆಯುಕ್ತರು ಯಾರು? ಯಾರ್ರೀ? ಸುನಿಲ್ ಅರೋರಾ. ಎಕ್ಸಾಮ್ ದೃಷ್ಟಿಯಿಂದ ಕೂಡ ಇದು ಭಾಳ ಮಹತ್ವ ಐತ್ರೆ. ಹೂ ಈಸ್ ದ ಫಸ್ಟ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ? ಯಾರ್ರೀ? ಸುಕುಮಾರ್ ಸೇನ್. ಭಾರತದ ಮೊದಲ ಚುನಾವಣಾ ಆಯುಕ್ತರು ಯಾರಪ್ಪ? ಸುಕುಮಾರ್ ಸೇನ್. ಹೂ ಈಸ್ ದ ಪ್ರೆಸೆಂಟ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ? ಯಾರ್ರೀ? ಸುನಿಲ್ ಅರೋರಾ. ಪ್ರಸ್ತುತ ಭಾರತದ ಚುನಾವಣಾ ಆಯುಕ್ತರು ಯಾರ್ರೀ? ಸುನಿಲ್ ಅರೋರಾ. ಇಷ್ಟು ನಾವು ಪ್ರಮುಖವಾಗಿ ಭಾರತದ ಚುನಾವಣಾ ಆಯೋಗದ ರಚನೆ ಬಗ್ಗೆ ತಿಳ್ಕೋಬಹುದು ವಿದ್ಯಾರ್ಥಿಗಳೇ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ ವಿಷಯದ ಮೇಲೆ ಯಾವ್ಯಾವ ರೀತಿ ಪ್ರಶ್ನೆಗಳು ಬರ್ತಾವು ಅನ್ನೋದನ್ನು ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತೀನಿ. ನೀವು ಸ್ವಲ್ಪ ಗಮನಿಟ್ಟು ಕೇಳ್ರಿ. ಸಿಂಪಲ್ ಆಗಿ ಹೇಳ್ತಾ ನೋಡ್ರೆ, ಭಾರತದ ಚುನಾವಣಾ ಆಯೋಗ ಅಂದ ಕೂಡಲೇ ಇಲ್ಲಿ ಬರುವಂಥ ಮೊದಲನೇ ಪ್ರಶ್ನೆ, ಚುನಾವಣಾ ಆಯೋಗ ಎಂದರೇನು? ವಾಟ್ ಈಸ್ ಎಲೆಕ್ಷನ್ ಕಮಿಷನ್? ವಾಟ್ ಈಸ್ ಎಲೆಕ್ಷನ್ ಕಮಿಷನ್? ಬರೀರಿ ಸಿಂಪಲ್ ಆಗಿ. ಡೆಮೋಕ್ರೆಟಿಕ್ ಸಿಸ್ಟಮ್ ಇನ್ ಇಂಡಿಯಾ ಪ್ರೊವೈಡ್ಸ್ ಫಾರ್ ಇಂಪಾರ್ಷಿಯಲ್, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್. The framers of the Indian Constitution clearly made provisions for an independent statutory body is called Election Commission. ವಿದ್ಯಾರ್ಥಿಗಳೇ, ಚುನಾವಣಾ ಆಯೋಗ ಎಂದರೇನು ಕೇಳ್ತಾರ? ಸಿಂಪಲ್ ಆಗಿ ಬರ್ರಿ. ಚುನಾವಣಾ ಆಯೋಗವು ಮುಕ್ತ ಮತ್ತು ನಿಷ್ಪಕ್ಷಪಾತ ಚುನಾವಣೆಗಳನ್ನು ನಡೆಸುವ ಅಧಿಕಾರವನ್ನು ಹೊಂದಿದ ಒಂದು ಸಂವಿಧಾನದ ಸ್ವಾಯತ್ತ ಸಂಸ್ಥೆಯನ್ನು ಚುನಾವಣಾ ಆಯೋಗ ಎನ್ನುವರು. ಸಿಂಪಲ್. ಇನ್ನೊಂದು ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳೇ, ಭಾರತದ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? ಹೂ ಅಪಾಯಿಂಟ್ಸ್ ದ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ? ಯಾರ್ರೀ? ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿ ಅಂತ ನೀವು ಹೇಳಬೇಕಾಗ್ತದೆ. ಇನ್ನೊಂದು ಪ್ರಶ್ನೆಯಲ್ಲಿ ಕೇಳ್ತಾರೆ ವಿದ್ಯಾರ್ಥಿಗಳೇ, ವಾಟ್ ಈಸ್ ದ ಟರ್ಮ್ ಆಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ? ಭಾರತದ ಚುನಾವಣಾ ಆಯುಕ್ತರ ಅಧಿಕಾರ ಅವಧಿ ಎಷ್ಟು ಕೇಳ್ತಾರ? ಎಷ್ಟ್ರಿ? 6 ವರ್ಷ. ಅವರಿಗೆ 65 ವರ್ಷ ವಯಸ್ಸು ಆಗುವವರೆಗೂ ಅವರು ಅಧಿಕಾರದಲ್ಲಿ ಇರುತ್ತಾರೆ. ದ ಟರ್ಮ್ ಆಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ 6 years ಟಿಲ್ ದ ಅಟೆಂಡ್ ದ ಏಜ್ ಆಫ್ 65 years. ಸಿಂಪಲ್. ಅರ್ಥ ಆಯ್ತು ರೀ? ಇನ್ನೊಂದು ಪ್ರಶ್ನೆಯಲ್ಲಿ ಕೇಳ್ತಾರೆ ವಿದ್ಯಾರ್ಥಿಗಳೇ, ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ? ಭಾರತದ ಚುನಾವಣಾ ಆಯೋಗ ಒಳಗೊಂಡಿರುವ ಸದಸ್ಯರ ಸಂಖ್ಯೆ ಎಷ್ಟು ಕೇಳ್ತಾರ? ಎಷ್ಟ್ರಿ? 3 ಜನ ಸದಸ್ಯರನ್ನ ಒಳಗೊಂಡಿತ್ತು. 3 members. ಹೌ ಮೆನಿ ಮೆಂಬರ್ಸ್? 3 members. 3 ಜನ ಸದಸ್ಯರನ್ನ ಒಳಗೊಂಡಿದ ಭಾರತದ ಚುನಾವಣಾ ಆಯೋಗ. ಇನ್ನೊಂದು ಪ್ರಶ್ನೆಯಲ್ಲಿ ಕೇಳಬಹುದು. ಇಲ್ಲಿ ಪ್ರಮುಖವಾಗಿ 5 ಅಂಕ ದೃಷ್ಟಿಯಿಂದ ಕ್ವಶನ್ ಬರ್ತದ. ಭಾರತದ ಚುನಾವಣಾ ಆಯೋಗದ ರಚನೆ ಬಗ್ಗೆ ಬರೆಯಿರಿ. ರೈಟ್ ದ ಕಾಂಪೋಸಿಷನ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇನ್ನೊಂದು ಪ್ರಶ್ನೆ ಕೇಳಬಹುದು ಇಲ್ಲಿ, ಹೂ ಈಸ್ ದ ಫಸ್ಟ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ? ಭಾರತದ ಮೊದಲ ಚುನಾವಣಾ ಆಯುಕ್ತರು ಯಾರು ಕೇಳಬಹುದು? ಯಾರ್ರೀ? ಸುಕುಮಾರ್ ಸೇನ್. ದ ಫಸ್ಟ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಸುಕುಮಾರ್ ಸೇನ್. ಇನ್ನೊಂದು ಪ್ರಶ್ನೆಯಲ್ಲಿ ಕೇಳಬಹುದು, ಹೂ ಈಸ್ ದ ಪ್ರೆಸೆಂಟ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ? ಭಾರತದ ಪ್ರಸ್ತುತ ಚುನಾವಣಾ ಆಯುಕ್ತರು ಯಾರಂತ ಕೇಳಬಹುದು. ಯಾರದಾರ್ರಿ? ಸುನಿಲ್ ಅರೋರಾ. ದ ಪ್ರೆಸೆಂಟ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಸುನಿಲ್ ಅರೋರಾ. ಇಷ್ಟು ನಾವು ಪ್ರಮುಖವಾಗಿ ಇವತ್ತು ಚರ್ಚೆ ಮಾಡಿದ ವಿಷಯದ ಮೇಲೆ ಇಷ್ಟು ಪ್ರಶ್ನೆಗಳು ಬರ್ತಾವೆ. ಇವುಗಳನ್ನ ಸರಿಯಾಗಿ ನೋಡ್ಕೊಳ್ರಿ. ಇಷ್ಟು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಬೋದು ವಿದ್ಯಾರ್ಥಿಗಳೇ. ಇನ್ನು ಇದರ ಮುಂದಿನ ಭಾಗ ಭಾರತದ ಚುನಾವಣಾ ಆಯೋಗದ ಕಾರ್ಯಗಳದಾವ. ಆ ಭಾರತದ ಚುನಾವಣಾ ಆಯೋಗದ ಕಾರ್ಯಗಳನ್ನ ಮುಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರುತ್ತೇನೆ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು.